ಈ ಮೂರು ಮಾರ್ಗದಲ್ಲಿ ಗೆಲುವು ಸಾಧಿಸುವುದು ಸುಲಭ ಎಂದಿದೆ ಗರುಡ ಪುರಾಣ. ಗರುಡ ಪುರಾಣದಲ್ಲಿ ಗೆಲುವನ್ನು ಸಾಧಿಸಬೇಕಾದರೆ ಏನು ಮಾಡಬೇಕು ಎಂಬುದನ್ನು ಹೇಳಲಾಗಿದೆ. ಗರುಡ ಪುರಾಣದಲ್ಲಿ ಹೇಳಲಾದ ಈ ನಿಯಮಗಳನ್ನು ಪಾಲಿಸುವುದರಿಂದ ವ್ಯಕ್ತಿಯು ಜೀವನದಲ್ಲಿ ಸೋಲನ್ನು ಎದುರಿಸುವ ಅಗತ್ಯವಿರುವುದಿಲ್ಲ. ಗರುಡ ಪುರಾಣದ ಪ್ರಕಾರ ನಾವು ಗೆಲುವನ್ನು ಸಾಧಿಸಬೇಕಾದರೆ ಏನು ಮಾಡಬೇಕು? ಗೆಲುವಿನ ಸುಲಭ ಮಾರ್ಗ ಯಾವುದು? ಬನ್ನಿ, ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಿಂದೂ ಧರ್ಮಕ್ಕೆ ಸೇರಿದ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಗ್ರಂಥಗಳಲ್ಲಿ ಗರುಡ ಪುರಾಣವು ಒಂದಾಗಿದೆ ಹಾಗೂ ಅತ್ಯಂತ ಮಹತ್ವದ್ದಾಗಿದೆ. ಗರುಡ ಪುರಾಣದಲ್ಲಿ ಬೋಧನೆಗಳು ಪ್ರತಿಯೊಬ್ಬರ ಜೀವನಕ್ಕೂ ದಾರಿದೀಪವಾಗಿರುತ್ತದೆ. ಇದರಲ್ಲಿನ ಬೋಧನೆಗಳು ವ್ಯಕ್ತಿಯ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ವಿಷ್ಣು ದೇವನು ಗರುಡನಿಗೆ ಹೇಳಿದ ಜೀವನ ಪಾಠವನ್ನು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ವಿಷ್ಣು ಗರುಡ ಪುರಾಣದಲ್ಲಿ ಜನನ ಮತ್ತು ಮರಣದ ನಂತರ ಜೀವನವನ್ನು, ಮರಣದ ನಂತರ ಆತ್ಮಗಳ ಸಂಚಾರವನ್ನು ವಿವರಿಸಿದ್ದಾನೆ. ಗರುಡ ಪುರಾಣವು ಸಾವಿನ ಅಥವಾ ಮರಣದ ರಹಸ್ಯಗಳನ್ನು ಮಾತ್ರವಲ್ಲದೆ ಜೀವನಕ್ಕೆ ಸಂಬಂಧಿಸಿದ ಸಾಕಷ್ಟು ರಹಸ್ಯಗಳನ್ನು ಹೇಳುತ್ತದೆ. ಗರುಡ ಪುರಾಣದಲ್ಲಿ ಪ್ರಮುಖ ತತ್ವಗಳು ವ್ಯಕ್ತಿಗೆ ಜೀವನದಲ್ಲಿ ಸೋಲನ್ನು ಅನುಭವಿಸದಂತೆ ಮಾಡುತ್ತದೆ. ಸೋಲು ವ್ಯಕ್ತಿಯ ಹತ್ತಿರ ಸುಳಿಯದಂತೆ ಮಾಡುತ್ತದೆ. ನೀವು ಗೆಲುವನ್ನು ಸಾಧಿಸಬೇಕಾದರೆ ಸೋಲನ್ನು ಎದುರಿಸಬಾರದೆಂದಾದರೆ ಗರುಡ ಪುರಾಣದಲ್ಲಿ ಹೇಳಲಾದ ಈ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಇವುಗಳಿಂದ ವ್ಯಕ್ತಿಯು ಎಂದಿಗೂ ಸೋಲನ್ನು ಅನುಭವಿಸಲು ಸಾಧ್ಯವಿಲ್ಲ. ಈ ತತ್ವಗಳ ಕುರಿತು ಮಾಹಿತಿ ಇಲ್ಲಿದೆ ಕೇಳಿ. ಶತ್ರುಗಳನ್ನು ಸೋಲಿಸಲು ಬುದ್ಧಿವಂತಿಕೆ ಇರಬೇಕು. ಗರುಡ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ನಾವು ಶತ್ರುಗಳನ್ನು ಎಂದಿಗೂ ಹಗುರವಾಗಿ ತೆಗೆದುಕೊಳ್ಳಬಾರದು. ಶತ್ರುಗಳು ಕೂಡ ಅಪಾರವಾದ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ. ಅವರೆಷ್ಟು ಬುದ್ಧಿವಂತಿಕೆಯಿಂದ ನಮ್ಮನ್ನು ಸೋಲಿಸಲು ನಿರ್ಧರಿಸುತ್ತಾರೋ ನಾವು ಕೂಡ ಅಷ್ಟೇ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಅವರನ್ನು ಸೋಲಿಸಲು ಮುಂದಾಗಬೇಕು. ಶತ್ರುವನ್ನು ಎದುರಿಸಬೇಕಾದರೆ ಅಥವಾ ನಾವು ಅವರನ್ನು ಸೋಲಿಸಬೇಕಾದರೆ ಒಬ್ಬರು ತಾಳ್ಮೆ ಮತ್ತು ಬುದ್ಧಿವಂತಿಕೆ ಎರಡನ್ನೂ ಬಳಸಬೇಕು. ಶತ್ರುಗಳು ನಿಮಗೆ ಹಾನಿ ಮಾಡಲು ನಿರಂತರವಾಗಿ ಶ್ರಮಿಸುತ್ತಾರೆ. ನೀವು ಬುದ್ಧಿವಂತರಾಗಲು ವಿಫಲರಾದರೆ ಅವರು ನಿಮ್ಮನ್ನು ಸೋಲಿಸಬಹುದು ಮತ್ತು ನಿಮಗೆ ಹಾನಿ ಮಾಡಬಹುದು. ಹಾಗಾಗಿ ಶತ್ರುಗಳ ಚಟುವಟಿಕೆ ಮೇಲೆ ನಿರಂತರವಾಗಿ ಗಮನ ಹರಿಸಬೇಕು. ಎರಡನೆಯದು, ಅಭ್ಯಾಸ ಮಾಡುತ್ತಿರಿ. ಅಭ್ಯಾಸ ಮಾಡಿದಷ್ಟು ಜ್ಞಾನಾಭಿವೃದ್ಧಿ ಆಗುತ್ತದೆ. ನೀವು ಒಂದು ವಿಷಯದ ಬಗ್ಗೆ ಎಷ್ಟೇ ಜ್ಞಾನವನ್ನು ಹೊಂದಿದ್ದರೂ ಆ ವಿಷಯವನ್ನು ನಿಯಮಿತವಾಗಿ ಅಭ್ಯಾಸ ಮಾಡುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಅಭ್ಯಾಸ ಮಾಡದೇ ಇರುವುದು ನಮ್ಮ ಜ್ಞಾನವನ್ನು ನಾಶ ಮಾಡುತ್ತದೆ. ನಾವು ಒಂದು ವಿಷಯವನ್ನು ನಮಗೆ ತಿಳಿದಿದೆ ಎಂದು ಅದನ್ನು ಅಭ್ಯಾಸ ಮಾಡದೇ ಇದ್ದರೆ ಅದು ನಮ್ಮ ಜ್ಞಾನವನ್ನು ನಾಶ ಮಾಡುವುದು, ಬುದ್ಧಿವಂತಿಕೆಯನ್ನು ಮರೆ ಮಾಡುವುದು. ಹಾಗಾಗಿ ನಾವು ಅಭ್ಯಾಸ ಮಾಡುತ್ತಿರಬೇಕು. ಗರುಡ ಪುರಾಣವು ನಾವು ಓದುವುದನ್ನು ಅಭ್ಯಾಸ ಮಾಡಬೇಕು ಎಂದು ಹೇಳುತ್ತದೆ. ಇದು ಜ್ಞಾನವನ್ನು ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಬೇರೂರಲು ಸಹಾಯ ಮಾಡುತ್ತದೆ. ಮೂರನೆಯದು, ಧರ್ಮವನ್ನು ಗೌರವಿಸಬೇಕು. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಧರ್ಮವನ್ನು ಯಾವಾಗಲೂ ಗೌರವದಿಂದ ಕಾಣಬೇಕು. ಧರ್ಮವನ್ನು ಯಾವ ವ್ಯಕ್ತಿ ಗೌರವಿಸುತ್ತಾನೋ ಅವನನ್ನು ಧರ್ಮ ಗೌರವಿಸುತ್ತದೆ. ಧರ್ಮವನ್ನು ಅಗೌರವಿಸುವ ವ್ಯಕ್ತಿ ನರಕವನ್ನು ಸೇರುತ್ತಾನೆ ಎಂದು ಹೇಳಲಾಗಿದೆ. ಧಾರ್ಮಿಕ ಸ್ಥಳಗಳನ್ನು ಅಪವಿತ್ರಗೊಳಿಸುವವರು, ಇತರರನ್ನು ಮೋಸಗೊಳಿಸುವವರು ಮತ್ತು ಧರ್ಮವೇದಗಳು, ಪುರಾಣಗಳು ಮತ್ತು ಧರ್ಮ ಗ್ರಂಥಗಳ ಅಸ್ತಿತ್ವವನ್ನು ಪ್ರಶ್ನಿಸುವವರು ನರಕ ಹಿಂಸೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹೀಗೆಂದು ಗರುಡ ಪುರಾಣ ಒತ್ತಿ ಹೇಳುತ್ತದೆ. ಗರುಡ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಈ ಮೂರು ಕೆಲಸವನ್ನು ಯಾವ ವ್ಯಕ್ತಿ ಮಾಡುತ್ತಾನೋ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಎಂದಿಗೂ ಸೋಲನ್ನು ಅನುಭವಿಸಲು ಸಾಧ್ಯವಿಲ್ಲ. ಈ ಕೆಲಸಗಳು ನಮ್ಮನ್ನು ಯಶಸ್ಸಿನತ್ತ ಕರೆದುಕೊಂಡು ಹೋಗುತ್ತದೆ. ಇದು ನಮಗೆ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುವುದು ಮಾತ್ರವಲ್ಲ, ದುಃಖವನ್ನು ತೆಗೆದುಹಾಕಿ ಸಂತೋಷದ ಕ್ಷಣಗಳನ್ನು ಜೀವನಕ್ಕೆ ತರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.